ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಯ ಅಖಾಡ ರಂಗೇರಿದ್ದು ಈಗಾಗಲೇ ಅಭ್ಯರ್ಥಿಗಳು ಮತ ಬೇಟೆಗಿಳಿದಿದ್ದಾರೆ. ಈ ಹಂತದಲ್ಲಿ ಕೈ ಮತ್ತು ಕಮಲದ ನಡುವೆ ವಾಗ್ವಾದ ಏರ್ಪಟ್ಟಂತಹ ಪ್ರಸಂಗ ಬಾಗಲಕೋಟೆ ಉಪಚುನಾವಣೆ ಅಖಾಡದಲ್ಲಿ ಕಂಡು ಬರ್ತಾ ಇದೆ. ಬೇವೂರು ಗ್ರಾಮದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮೆರವಣಿಗೆ ಮುಖಾಮುಖಿ ಆಯಿತು. ಬಿಜೆಪಿ ಪ್ರಚಾರ ರ್ಯಾಲಿಯನ್ನ ಮಾಡುವಂತ ಸಂದರ್ಭ ಕಾಂಗ್ರೆಸ್ ರ್ಯಾಲಿ ಎದುರಿಗೆ ಬಂದಿದೆ. ಈ ಹಂತದಲ್ಲಿ ವಾಗ್ವಾದ ಏರ್ಪಟ್ಟಿದೆ. ಸಚಿವ ಆರ್.ಬಿ. ತಿಮ್ಮಾಪುರ್ ನೇತೃತ್ವದಲ್ಲಿ ನಡೀತಾ ಇದ್ದ ರ್ಯಾಲಿ ಬಿಜೆಪಿ ಅಭ್ಯರ್ಥಿ ಪರ ಶ್ರೀರಾಮುಲು ಪ್ರಚಾರವನ್ನು ಕೈಗೊಂಡಿದ್ರು. ಈ ಎರಡೂ ರ್ಯಾಲಿ ಮುಖಾಮುಖಿಯಾದಾಗ ಗಲಾಟೆ ಏರ್ಪಟ್ಟಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮುಖಾಮುಖಿಯಾದ ಸಂದರ್ಭ ಪರಸ್ಪರ ಘೋಷಣೆ, ಕೂಗಾಟ, ಚೀರಾಟ, ವಾಗ್ವಾದಗಳೆಲ್ಲ ನಡೆದು ಹೋಗಿದೆ. ಒಂದು ಹೈ ಡ್ರಾಮಾ ಸೃಷ್ಟಿಯಾಗಿತ್ತು. ಸದ್ಯ ಗಮನಿಸ್ತಾ ಇದ್ದೀವಿ. ನೋಡಿ, ರಾಜಕಾರಣದಲ್ಲಿ ನಾಯಕರುಗಳು ಪರ್ಸನಲ್ ಅಟ್ಯಾಕ್ ಮಾಡೋದು ಏನು ಹೊಸದೇನಲ್ಲ. ಸದನದಲ್ಲೇ ಅದೆಲ್ಲವನ್ನ ನಾವು ಕಂಡಿದ್ದೀವಿ. ಆ ಒಂದು ಚೌಕಟ್ಟನ್ನ ಮೀರಿ ಬಹಳ ದಿನಗಳಾಗೋಗಿದೆ. ಈಗ ಅದು ಮತ್ತೆ ನಮಗೆ ಕಾಣೋಕೆ ಸಿಗ್ತಾ ಇರೋದು ಈ ಬೈ ಎಲೆಕ್ಷನ್ ಅಖಾಡದಲ್ಲಿ. ಪ್ರಚಾರವನ್ನ ಮಾಡುವಂತ ಸಂದರ್ಭ ನೀವು ಮತಬೇಟೆಗಿಳಿದಿದ್ದೀರಾ, ನಾವು ಮತಬೇಟೆಗಿಳಿದಿದ್ದೀವಿ. ನಮ್ಮ ಸೀಟು ನಾವು ಕಾಯ್ದಿರಿಸ್ಕೊಳ್ಬೇಕಂತ ಕಾಂಗ್ರೆಸ್ಸು, ಇಲ್ಲ ಆ ಸೀಟನ್ನು ನಾವು ಕಬ್ಜಾ ಮಾಡಲೇಬೇಕು ಅಂತ ಬಿಜೆಪಿ. ಬಟ್ ಈ ಹಂತದಲ್ಲಿ ನಾಯಕರುಗಳು ಪ್ರಚಾರದಲ್ಲಿರುವಂತಹ ಸಂದರ್ಭ ಕಾರ್ಯಕರ್ತರ ನಡುವೆ ಏರ್ಪಟ್ಟಿರುವಂತಹ ವಾಗ್ವಾದ ಇದೆಯಲ್ಲ, ಇದು ಖಂಡಿತ ಒಂದು ಹೆಲ್ತಿ ಡೆವಲಪ್ಮೆಂಟ್ ಅಲ್ಲ. ಇದು ದ್ವೇಷದ ರಾಜಕಾರಣ ಅನ್ನುವಂಥ ಪರಿಸ್ಥಿತಿಗೆ ಬರುತ್ತೆ. ಇವತ್ತು ಚುನಾವಣೆ ಬಂದಿರ್ಬೋದು, ಮತ ಪ್ರಚಾರವನ್ನು ಮಾಡ್ತಿರ್ಬೋದು, ನಾಳೆ ಚುನಾವಣೆ ಮುಗಿದು ರಿಸಲ್ಟು ಕೂಡ ಬರುತ್ತೆ. ಆದರೆ ಜನರ ಮನಸ್ಸಿನಲ್ಲಿ, ಅದೇ ಸ್ವತಃ ಕಾರ್ಯಕರ್ತರ ಮನಸ್ಸಿನಲ್ಲೇನೆ ಈ ಪ್ರಚಾರದ ಸಂದರ್ಭ ಏನು ಹೈ ಡ್ರಾಮಾ ಸೃಷ್ಟಿ ಆಯ್ತಲ್ಲ, ಇದು ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗಿ ಇಂತಹ ದ್ವೇಷದ ರಾಜಕಾರಣವೇ ಬೇಡ ಅಂತ ಹೇಳೋದು. ಬಿಜೆಪಿ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ರ್ಯಾಲಿ ಕೂಡ ಎದುರಿಗೆ ಬಂದಿದೆ. ಸೌಹಾರ್ದಯುತವಾಗಿ ಮಾತನಾಡೋದೋ, ಇಲ್ಲ ನಮಗಿಷ್ಟ ಇಲ್ಲ ಅಂತ ಹೇಳಿದ್ರೆ ಹೋಗೋದೋ ಏನೋ ಒಂದು ಆಗ್ತಿತ್ತು. ಅದನ್ನು ಬಿಟ್ಟು ಜಿದ್ದಿಗೆ ಬಿದ್ದವ್ರಂತೆ, ದ್ವೇಷಕ್ಕೆ ಬಿದ್ದವ್ರಂತೆ, ನಾವು ನಿಮ್ಮದೇನೋ ತಿಂದಿದ್ದೀವಿ, ನೀವು ನಮ್ಮದೇನೋ ಕದ್ದುಬಿಟ್ಟಿದ್ದೀರಾ ಅನ್ನೋ ಲೆವೆಲ್ಲಿಗೆ ಈ ಕಾರ್ಯಕರ್ತರುಗಳು ಮಾಡ್ಕೊಳ್ಳುವಂಥ ಗೊಂದಲ ಇದೆಯಲ್ಲ, ಇದು ಪಕ್ಷಕ್ಕೂ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ.